ನಮಸ್ಕಾರ ಎಲ್ರಿಗೂ. ಆರೋಗ್ಯಕರವಾದ ರಾಗಿ ಮುದ್ದೆ ಉಪ್ಸಾರನ್ನು ಮಾಡೋಣ. ಫಸ್ಟ್ ನಾನು ಒಂದು ಖಾರನ ಪ್ರಿಪೇರ್ ಮಾಡ್ಕೊತೀನಿ. ಅದಕ್ಕಾಗಿ ಖಾರದ ಮೆಣಸಿಕಾಯಿ ಹಾಗೆ ಗುಂಟೂರು ಮೆಣಸಿಕಾಯಿನ ಡ್ರೈ ಫ್ರೈ ಮಾಡ್ಕೊತೀನಿ. ಮೆಣಸಿಕಾಯಿ ಫ್ರೈ ಆದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, 5-6 ಗೋಡಂಬಿ ಮತ್ತು ಬಾದಾಮಿ, ಸ್ವಲ್ಪ ಕರಿಬೇವು, 3 ಬೆಳ್ಳುಳ್ಳಿನ ಬಿಡಿಸಿ ತಗೊಂಡಿರೋದು, ಹಾಗೆ 1 ಸ್ಪೂನ್ ಉಪ್ಪು. ಇದಿಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿ ತೆಗೆದಿಟ್ಕೊತೀನಿ. ಉಪ್ಸಾರಿಗಾಗಿ ನಾನು ಮೊಳಕೆ ಕಾಳುಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ 4 ವಿಧದ ಮೊಳಕೆ ಕಾಳಿದೆ. ಹುರುಳಿ, ಕಡಲೆಕಾಳು, ಹಲಸಂದೆ ಕಾಳು ಹಾಗೆ ಹೆಸರು ಕಾಳು. ಕುಕ್ಕರ್ನಲ್ಲಿ 1 ಸ್ಪೂನ್ ಎಣ್ಣೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಮೊಳಕೆ ಕಾಳುಗಳನ್ನು ತೊಳ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ಸ್ವಲ್ಪ ತರಕಾರಿನ ರೆಡಿ ಮಾಡ್ಕೊತೀನಿ. ಇದಕ್ಕೆ ಸಿಂಪಲ್ಲಾಗಿ ಸ್ವಲ್ಪನೇ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಬದನೆಕಾಯಿ ಹಾಗೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಫ್ರೈ ಮಾಡಿರುವ ಮೆಣಸಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಓನ್ಲಿ ಮೆಣಸಿಕಾಯಿ ಮಾತ್ರ ಒಂದು ರೌಂಡು ಮಿಕ್ಸಿ ಮಾಡ್ಕೊತೀನಿ. ಈ ರೀತಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಮಿಕ್ಕಿದ್ದ ಉಳಿದ ಪದಾರ್ಥ ಎಲ್ಲನೂ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಈ ರೀತಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ತೀರಾ ನೈಸ್ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ರಫಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೊಗೊತೀನಿ. ಈ ಕಡೆ ಫ್ಲೇಮ್ ಕಡಿಮೆ ಮಾಡಿ ಹುಳಿಕಾಳು ಏನು ಫ್ರೈ ಮಾಡ್ತಾ ಇದ್ವಿ ಅದಕ್ಕೆ ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ಏನು ಇಡ್ಬೇಕಾರ ಅದಕ್ಕೆ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ತೊಳ್ಕೊಂಡು ಆ ನೀರನ್ನು ಉಪ್ಸಾರಿನಲ್ಲಿ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಉಪ್ಸಾರು ಮಾಡ್ಕೊಬೇಕು ಅಷ್ಟು ನೀರನ್ನು ಈಗಲೇ ಹಾಕ್ಕೊಬೇಕು. ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಬದನೆಕಾಯಿ ಹಾಗೆ ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ನಾನು 3 ವಿಷಲ್ ತೆಗೆಸ್ಕೊತೀನಿ. ಈ ಕುಕ್ಕರ್ನ ಪಕ್ಕದ ಸ್ಟವ್ನಲ್ಲಿ ಆನ್ ಮಾಡಿ ಪಕ್ಕದ ಸ್ಟವ್ನಲ್ಲಿ ಇಟ್ಟು ಈ ಕಡೆ ನಾನು ಮುದ್ದೆ ಮಾಡಲಿಕ್ಕೆ ಇಟ್ಕೊತೀನಿ. ಮುದ್ದೆಗೆ 3 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನ್ ರಾಗಿ ಹಿಟ್ಟನ್ನು ನೀರು ಹಾಕಿ ಕಲಸಿ ಈ ಥರ ಒಂದು ತೆಳುವಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನು ಕೂಡ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕಿದ್ಮೇಲೆ ಉಡನ್ ಅಲ್ಲೆಯಿಂದ ಈ ರೀತಿ ತಳಭಾಗದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಫ್ಲೇಮ್ ಹೈ ಇರೋದ್ರಿಂದ ಅದು ತಳದಲ್ಲಿ ನಿಂತ್ಕೊಳ್ಳುತ್ತೆ ರಾಗಿ ಹಿಟ್ಟು. ಈ ರೀತಿ ಒಂದು ಕುದಿ ಬರೋವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಆಗಾಗ್ಗೆ ನೋಡಿ, ಇವಾಗ ಕುದೀತಾ ಇದೆ, ಹಾಗೆ ಉಕ್ಕಿ ಬರ್ತಾ ಇದೆ. ಈಗ ಹಿಟ್ಟನ್ನು ಏನು ತೊಗೊಂಡಿದ್ದೀನಿ ರಾಗಿ ಹಿಟ್ಟು 3 ಗ್ಲಾಸ್ ನೀರಿಗೆ 2 ಗ್ಲಾಸ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ನ ಹಾಗೆ ಉಳಿಸ್ಕೊತಾ ಇದ್ದೀನಿ. ಈ ರೀತಿ ರಾಗಿ ಹಿಟ್ಟು ಮೇಲೆ ಈ ಥರ ಉಕ್ಕಿ ಬರಬೇಕು.
ಪೂರ್ತಿ ಉಕ್ಕಿ ಬರೋವರೆಗೆ ನಾವು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳು ಅನ್ನಿಸ್ತಾ ಇದೆ. ನಾನು ಉಳಿದಿರೋ ರಾಗಿ ಹಿಟ್ಟನ್ನು ಕೂಡ ಹಾಕೊತೀನಿ. ಮೂರು ಗ್ಲಾಸ್ ನೀರಿಗೆ 2 ಗ್ಲಾಸ್ ರಾಗಿ ಹಿಟ್ಟು ಪರ್ಫೆಕ್ಟಾಗಿ ಆಗುತ್ತೆ. ಹೆಚ್ಚಿಗೆ ಹಿಟ್ಟು ಹಾಕೊಂಡ್ರೂ ಈ ಥರ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ, ಗಟ್ಟಿ ಆಗಿಬಿಡುತ್ತೆ. ಈಗ ಪರ್ಫೆಕ್ಟಾಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿ ನಾನು 5 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಐದು ನಿಮಿಷ ಸಾಕು ಮುದ್ದೆ ಬೇಯಲಿಕ್ಕೆ. ಈಗ ಇದನ್ನು ತಗೊಂಡು ನಾನು ಮುದ್ದೆನ ಪ್ಲೇಟಲ್ಲಿ ಕಟ್ಟೋದು. ಅದಕ್ಕೆ ಪ್ಲೇಟ್ಗೆ ನೀರನ್ನ ಮಾಡಿಕೊಂಡು ಮುದ್ದೆನ ಈ ರೀತಿ ತಗೊಳ್ಬೇಕು. ಈ ರೀತಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಮ್ಮ ಕಡೆ ಹಿಂಡಿದ ಎಳ್ಕೊಳ್ಳೋದ್ರಿಂದ ಮುದ್ದೆ ನೈಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುದ್ದೆನ ತೆಗೆದು ಕಟ್ಕೊಬೇಕು. ಈ ಥರ ಒಂದ್ಸಲ ತೆಗಿಯೋಕ್ಕಾಗಲಿಲ್ಲ ಅಂದರೆ ಎರಡು ಸ್ವಲ್ಪನೇ ಇಟ್ಕೊಂಡು ಕಟ್ಕೊಬೇಕು. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮುದ್ದೆನ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಹಾಕ್ಕೊಬೇಕು. ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನೈಸಾಗಿ ಮುದ್ದೆ ಚೆನ್ನಾಗಾಯಿತು. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ. ಈ ಕಡೆ ಉಪ್ಸಾರು ರೆಡಿ ಆಗಿದೆ. 3 ವಿಷಲ್ ಕೂಗಾಯಿತು. ಇದನ್ನು ಬಡಿಸ್ಕೊಳ್ಳೋಣ. ಅಷ್ಟರಲ್ಲಿ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಊಟಕ್ಕೆ 1 ಗ್ಲಾಸ್ ಮಜ್ಜಿಗೆ ಇದ್ದರೆ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ, ಉಪ್ಸಾರು, ಖಾರ, ಹಾಗೆ ಸೌತೆಕಾಯಿ, ಮಾವಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ಇದಿಷ್ಟನ್ನು ಬಡಿಸ್ಕೊಳ್ಳೋಣ. ಜೊತೆಗೆ ಮಜ್ಜಿಗೆನೂ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಮಜ್ಜಿಗೆನ ಸ್ವಲ್ಪ ನೀರು ಮಜ್ಜಿಗೆ ಮಾಡಿಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಹಾಗೆ 1 ಸ್ಪೂನ್ ಉಪ್ಪು, ಫ್ಲ್ಯಾಕ್ಸ್ ಸೀಡ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು 1 ಸ್ಪೂನ್ನ ಹಾಕ್ಕೊತಿದ್ದೀನಿ. ಎಲ್ಲವನ್ನೇ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊತೀನಿ. ಖಾರ, ಬೆಳ್ಳುಳ್ಳಿ, ಬದನೆಕಾಯಿ, ಟೊಮೊಟೊ ಎಲ್ಲವನ್ನೇ ಮಿಕ್ಸರ್ನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ನಿಂಬೆ ಹುಳಿನೂ ಹಾಕ್ಕೊಂಡು ಮುದ್ದೆಯನ್ನು ಈ ರೀತಿ ಕಟ್ ಮಾಡಿ ಊಟ ಮಾಡಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಈ ರೀತಿ ರಾಗಿ ಮುದ್ದೆ ಉಪ್ಸಾರನ್ನು ಮಾಡಿಕೊಂಡು ತಿಂದು ನೋಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಈ ರೀತಿ ಆರೋಗ್ಯಕರವಾದ ರಾಗಿಯನ್ನು ಹೆಚ್ಚಿಗೆ ಬಳಸಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.